ಇವತ್ತು ನಾನು 1 ಲಕ್ಷ ಮಾಡ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು 5 ವರ್ಷಕ್ಕೆ ಲ್ಯಾಂಬೋರ್ಗಿನಿ ಇಟ್ಕೋತೀನಿ, ಪ್ರೈವೇಟ್ ಜೆಟ್ ತಗೊಳ್ತೀನಿ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಹೋಗ್ಬಿಡ್ತಾರೆ. ಇವಾಗ ನೀವು ನೋಡ್ಬೋದು ಪ್ರಾಫಿಟಬಲ್ ಟ್ರೇಡರ್ಸ್ ಯಾರು ದೇ ಡೋಂಟ್ ಶೋ ಆಫ್, ದೇ ಆರ್ ವೆರಿ ಹಂಬಲ್. ಇಬ್ರು ಫಂಡ್ ಮ್ಯಾನೇಜರ್ಸ್, ಹೆಜ್ ಫಂಡ್ ಮ್ಯಾನೇಜರ್ಸ್, ಅವರಿಬ್ಬರ ಮಧ್ಯೆ ಒಂದು ಡಿಬೇಟ್ ಆಗುತ್ತೆ. ಒಬ್ರು ಹೇಳ್ತಾರೆ ಟ್ರೇಡರ್ಸ್ ಅನ್ನೋನು ಹುಟ್ತಾನೆ ಒಂದು ಟ್ರೇಡರ್ ಆಗಬೇಕು, ಬೆಳೀತಾ ಬೆಳೀತಾ ಕಲಿಯೋದಕ್ಕಾಗಲ್ಲ. ಇನ್ನೊಬ್ಬ ಹೇಳ್ತಾನೆ ಒಂದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೆ ಸಿಸ್ಟಮ್ ಇದ್ರೆ ಸೊ ಹಿಲ್ ಬಿ ಏಬಲ್ ಟು ಬಿಕಮ್ ಪ್ರಾಫಿಟಬಲ್ ಟ್ರೇಡರ್. ಇದನ್ನ ಪ್ರೂವ್ ಮಾಡೋದಕ್ಕೆ ಆಡ್ ನ ರನ್ ಮಾಡ್ತಾರೆ. ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಏನು ಗೊತ್ತಿಲ್ಲ, 2% ಮೇಲೆ ಲಾಸ್ ಮಾಡಂಗಿಲ್ಲ. ಅದನ್ನ ಕೊಟ್ಟಾಗ ಆಫ್ಟರ್ ಫ್ಯೂ ಇಯರ್ಸ್ ಅಷ್ಟು ಜನ ಅವ್ರು ಯಾರು ಟ್ರೇಡರ್ಸ್ ಅಲ್ಲ, ದೇ ಮೇಡ್ ಅರೌಂಡ್ 800 crores. ಫುಲ್ ನಾಲೆಜ್ ಇರೋನ್ ಪ್ರಾಫಿಟ್ ಮಾಡ್ತಾನೆ, ಝೀರೋ ನಾಲೆಜ್ ಇರೋನ್ ಕೂಡ ಪ್ರಾಫಿಟ್ ಮಾಡ್ತಾನೆ ಬೈ ಫಾಲೋಯಿಂಗ್ ದ ಸಿಸ್ಟಮ್. ಬಟ್ ಈ ಹಾಫ್ ನಾಲೆಜ್ ಇರುತ್ತಲ್ಲ, ಆ ಸಿಸ್ಟಮ್ ನ ಟ್ವೀಕ್ ಮಾಡಕ್ ಹೋಗ್ತಾ ಇರ್ತಾನೆ, ಏನೋ ಒಂದು ಮಾಡ್ತಾ ಇರ್ತಾನೆ. ಸೊ ಮೋಸ್ಟ್ ಆಫ್ ದ ರೀಸನ್ ಏನು ಅಂದ್ರೆ ಹಾಫ್ ನಾಲೆಜ್ ಇರೋರು ದುಡ್ಡನ್ನ ಕಳ್ಕೊಂತಾರೆ ಮಾರ್ಕೆಟ್ ಅಲ್ಲಿ. ದ 2 people who make money is either full knowledge or zero knowledge. ಸಣ್ಣ ಪುಟ್ಟ ಟ್ರೇಡರ್ಸ್ಗಳು ಏನ್ ಮಾಡ್ತಾರೆ, ದುಡ್ಡಿಗೆ ರೆಸ್ಪೆಕ್ಟೇ ಕೊಡಲ್ಲ, ಚಟ ಪಟ 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 ಹೊಡ್ದು ಚಚ್ಚಿ ಬಿಸಾಕಿ ಝೀರೋ ಮಾಡಾಕ್ತಾರೆ. ರೈಟ್. ಅದೇ 1 ಕೋಟಿ ಇದ್ರೆ ಝೀರೋ ಮಾಡ್ಲಿ ನೋಡೋಣ. ಸೊ 1 ಕೋಟಿ ಇರೋನ್ಗೆ ತಾ ಮೆಚುರಿಟಿ ಲೆವೆಲ್ ವಿಲ್ ಬಿ ಸೋ ಹೈ. ದ ಓನ್ಲಿ ರೀಸನ್ ಪೀಪಲ್ ಮೇಕ್ ಮನಿ ಇನ್ ರಿಯಲ್ ಎಸ್ಟೇಟ್ ಇಸ್ ಬಿಕಾಸ್ ಬೈ ಡಿಫಾಲ್ಟ್ ಅವ್ರು 5-10 ವರ್ಷ ಹೋಲ್ಡ್ ಮಾಡ್ತಾರೆ. ಬೇರೆ ಎಲ್ಲಾ ಅಸೆಟ್ ಕ್ಲಾಸ್ ಅನ್ನ ಬಾಟಮ್ ಅಲ್ಲಿ ಬೈ ಮಾಡ್ತಾರೆ, ಬಿದ್ದಾಗ ಹೈಯಲ್ಲಿ ಇದ್ದಾಗ ಆವರೇಜ್ ಮಾಡ್ತಾರೆ. ಬಟ್ ಈಕ್ವಿಟಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಹೈಯಲ್ಲಿ ಇದ್ದಾಗ ಬೈ ಮಾಡ್ತಾರೆ, ಬಾಟಮ್ ಆಗಿ ಬಂದಾಗ ಸೆಲ್ ಮಾಡ್ತಾರೆ. ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಇನ್ವೆಸ್ಟಿಂಗ್ ಇಸ್ ದ ಓನ್ಲಿ ಥಿಂಗ್.